ನಮಸ್ಕಾರ. ತರಗತಿಯ ಸಮಾಜ ವಿಜ್ಞಾನ ವಿಷಯದ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮೂಲ್ಯಾಂಕನದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳ ಮಾದರಿ ಉತ್ತರಗಳನ್ನ ಇಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂತಹ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಅಧ್ಯಾಯ 12 ಇರುವಂತದ್ದು ಕರ್ನಾಟಕದ ಜಲಸಂಪನ್ಮೂಲಗಳು ಅನ್ನುವ ಅಧ್ಯಾಯ ಆಗಿರುವಂತದ್ದು. ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪಾಠ ಆಧಾರಿತ ಮೂಲ್ಯಾಂಕನದಲ್ಲಿ ಪ್ರಶ್ನೆಗಳನ್ನ ಕೇಳಿರುವಂತದ್ದಾಗಿದೆ. ಅವುಗಳ ಮಾದರಿ ಉತ್ತರಗಳು ಸಹ ಇಲ್ಲಿ ನಾವು ಡಿಸ್ಕಷನ್ ಮಾಡ್ಕೊಂಡು ಬರ್ತಾ ಇರುವಂತದ್ದಾಗಿದೆ. 12ನೇ ಅಧ್ಯಾಯ ಕರ್ನಾಟಕದ ಜಲಸಂಪನ್ಮೂಲಗಳು. ಇಲ್ಲಿ ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನ ಬರೆಯಿರಿ ಅಂತ ಕೇಳಿರುವಂತದ್ದು. MCQ ಪ್ರಶ್ನೆಗಳಿರುವಂತದ್ದು. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಆರಿಸಿ ಬರೆಯಬೇಕಾಗಿರುವಂತದ್ದಾಗಿದೆ. ಮೊದಲ ಪ್ರಶ್ನೆ ಇರುವಂತದ್ದು, ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿದ ಜಿಲ್ಲೆ ಕೇಳಿರುವಂತದ್ದು. ಯಾವ ಜಿಲ್ಲೆ ಅಂತ ಹೇಳಿದಾಗ ರಾಯಚೂರು ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿಯನ್ನು ಹೊಂದಿರುವಂತಹ ಜಿಲ್ಲೆ ಆಗಿರುವಂತದ್ದಾಗಿದೆ. ಎರಡನೇ ಪ್ರಶ್ನೆ, ಕರ್ನಾಟಕದಲ್ಲಿ ಮೊದಲ ಜಲವಿದ್ಯುತ್ ಯೋಜನೆ ಪ್ರಮುಖ ಉದ್ದೇಶ ಡ್ಯಾಶ್ ಅಂತ ಕೇಳಿರುವಂತದ್ದು. ಪ್ರಮುಖ ಉದ್ದೇಶ ಇರುವಂತದ್ದು ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ ಸರಬರಾಜು ಮಾಡುವುದು ಪ್ರಮುಖವಾಗಿರುವಂತಹ ಉದ್ದೇಶ ಆಗಿರುವಂತದ್ದು. ಮೂರನೇ ಪ್ರಶ್ನೆ, ಛಾಯಾ ಭಗವತಿ ಜಲಪಾತ ಉಂಟು ಮಾಡಿದ ನದಿ ಯಾವುದು ಅಂತ ಕೇಳಿರುವಂತದ್ದು. ದೋಣಿ ನದಿ ಉಂಟು ಮಾಡಿರುವಂತದ್ದು ಆಗಿದೆ. ಇನ್ನು 4ನೇ ಪ್ರಶ್ನೆ, ಕರ್ನಾಟಕದ ಪ್ರಾಚೀನ ನೀರಾವರಿ ವಿಧಾನ ಡ್ಯಾಶ್ ಅಂತ ಕೇಳಿರುವಂತದ್ದು. ಅತಿ ಪ್ರಾಚೀನ ನೀರಾವರಿ ವಿಧಾನ ಇರುವಂತದ್ದು ಬಾವಿ ನೀರಾವರಿ ಅಥವಾ ಬಾವಿಗಳು ಆಗಿರುವಂತದ್ದು. 5ನೇ ಪ್ರಶ್ನೆ, ಜಲಶಕ್ತಿ ಸಾಮರ್ಥ್ಯ ಹೆಚ್ಚಾಗಿ ಹೊಂದಿರುವ ನದಿಗಳು ಅಂತ ಕೇಳಿರುವಂತದ್ದು. ಯಾವ ನದಿಗಳು ಅಂತ ಹೇಳಿದಾಗ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಹೆಚ್ಚು ಜಲಶಕ್ತಿ ಅಥವಾ ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಸಾಮರ್ಥ್ಯ ಹೊಂದಿರುವಂತಹ ನದಿಗಳಾಗಿರುವಂತದ್ದಾಗಿದೆ. ಇನ್ನು ಸೆಕೆಂಡ್ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂತದ್ದಾಗಿದೆ. ಇತ್ತೀಚೆಗೆ ಕೊಳವೆ ಬಾವಿಗಳು ಹೆಚ್ಚಾಗಲು ಕಾರಣವೇನು ಅಂತ ಕೇಳಿರುವುದು. ಯಾವ ಕಾರಣಕ್ಕೋಸ್ಕರ ಕೊಳವೆ ಬಾವಿಗಳು ಹೆಚ್ಚಾಗ್ತಾ ಇರುವಂತದ್ದು ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದು. ಏಕೆಂದಾಗ ಅಂತರ್ಜಲ ಕುಸಿತ, ಮಳೆಯ ಪ್ರಮಾಣ ಕಡಿಮೆ ಆಗಿರುವುದರಿಂದ ಕೊಳವೆ ಬಾವಿಗಳು ಹೆಚ್ಚಾಗ್ತಾ ಇರುವಂತದ್ದಾಗಿದೆ. ನೆಕ್ಸ್ಟ್, ನದಿ ಜಾಲಗಳನ್ನು ಹೇಗೆ ವಿಂಗಡಿಸಬಹುದು ಅಂತ ಕೇಳಿರುವಂತದ್ದು. ನದಿ ಜಾಲಗಳನ್ನ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು, ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಅಂತ ಹೇಳಿ 2 ರೀತಿಯಲ್ಲಿ ವಿಭಾಗಿಸಿರುವಂತದ್ದು. ಮೂರನೇ ಪ್ರಶ್ನೆ, ಕೃಷ್ಣಾ ನದಿ ಉತ್ತರ ಕರ್ನಾಟಕಕ್ಕೆ ವರದಾನವಾಗಿದೆ ಏಕೆ ಅಂತ ಹೇಳಿ ಕೇಳಿರುವಂತದ್ದು. ಏಕೆಂದಾಗ ನೀರಾವರಿ ಮತ್ತು ಜಲವಿದ್ಯುತ್ ಉತ್ಪಾದನೆ ಮಾಡುವುದರಿಂದ ವರದಾನವಾಗಿರುವಂತದ್ದಾಗಿದೆ. ಇನ್ನು 3ನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂತದ್ದು. ಮೊದಲನೇ ಪ್ರಶ್ನೆ, ಜಲವಿದ್ಯುತ್ ಉತ್ಪಾದನೆಯ ಪ್ರಾಮುಖ್ಯತೆಗಳೇನು ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಕೃಷಿ, ಕೈಗಾರಿಕೆ, ವಾಣಿಜ್ಯೋದ್ಯಮಕ್ಕೆ ಉಪಯುಕ್ತ. ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಕೊರತೆ ಇರುವುದರಿಂದ ಜಲವಿದ್ಯುತ್ ಉತ್ಪಾದನೆ ಪ್ರಾಮುಖ್ಯತೆ ಪಡೆದಿರುವಂತದ್ದಾಗಿದೆ. ಇನ್ನು 2ನೇ ಪ್ರಶ್ನೆ, ಕರ್ನಾಟಕದ ನೀರಾವರಿಯ ಪ್ರಗತಿಯನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂತದ್ದು. ಪುರಾತನ ಕಾಲದಲ್ಲಿ ಬಾವಿಗಳಲ್ಲಿ ನೀರನ್ನು ಸಂಗ್ರಹಿಸಿ ನೀರಾವರಿ ಮಾಡಲಾಗ್ತಾ ಇತ್ತು. ಕೆರೆಗಳನ್ನು ನಿರ್ಮಿಸಿ ನೀರಾವರಿ ಮಾಡಲಾಯಿತು. ವಿಜಯನಗರ, ಮೈಸೂರು ಅರಸರ ಕಾಲದಲ್ಲಿ ಕಾಲುವೆ ನೀರಾವರಿ ಜನಪ್ರಿಯಗೊಂಡಿತು. ಇತ್ತೀಚೆಗೆ ಕೊಳವೆ ಬಾವಿಗಳ ಪ್ರಮಾಣ ಹೆಚ್ಚುತ್ತಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಅಂತರ್ಜಲದ ಮಟ್ಟ ಕಡಿಮೆಯಾಗುತ್ತಿದೆ. ಇದಕ್ಕೆ ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರುವಂತದ್ದು. ಏಕೆಂದಾಗ ಅಕಾಲಿಕ ಮಳೆ ಮತ್ತು ಅನಿಶ್ಚಿತ ಮಳೆ, ಅಸಮಾನ ಮಳೆ ಹಂಚಿಕೆ, ನಗರೀಕರಣ, ಅರಣ್ಯ ನಾಶ, ಅಧಿಕ ಕೊಳವೆ ಬಾವಿಗಳ ಕೊರೆಸುವಿಕೆ, ಈ ಎಲ್ಲ ಕಾರಣಗಳಿಂದ ಇತ್ತೀಚೆಗೆ ಅಂತರ್ಜಲದ ಮಟ್ಟ ಕಡಿಮೆ ಆಗ್ತಾ ಇರುವಂತದ್ದಾಗಿದೆ. ಇನ್ನು 4ನೇ ಪ್ರಶ್ನೆ, ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಮತ್ತು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳನ್ನು ಪಟ್ಟಿ ಮಾಡಿ. ಇವೆರಡನ್ನ ಪಟ್ಟಿ ಮಾಡಬೇಕಾಗಿರುವಂತದ್ದು. ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಶರಾವತಿ, ಕಾಳಿ, ಗಂಗಾವಳಿ, ನೇತ್ರಾವತಿ, ವರಾಹಿ, ಅಗಶ್ಯಾನಿ ಇತ್ಯಾದಿ. ಇನ್ನು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಯಾವ್ದಂದಾಗ ಕೃಷ್ಣ, ಕಾವೇರಿ, ಪೆನ್ನಾರ, ಪಾಲರ, ಹೇಮಾವತಿ, ಹಾರಂಗಿ ಇತ್ಯಾದಿಗಳು ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳಾಗಿರುವಂತದ್ದು. ಇನ್ನು 4ನೇ ವಿಭಾಗದಲ್ಲಿ ಕರ್ನಾಟಕದ ನಕಾಶೆಯಲ್ಲಿ ಈ ಕೆಳಗಿನವುಗಳನ್ನು ಗುರುತಿಸಿ ಅಂತ ಕೇಳಿರುವುದು. ತುಂಗಭದ್ರಾ ನದಿ, ಮಹಾತ್ಮ ಗಾಂಧಿ ವಿದ್ಯುದಾಗಾರ, ತಲಕಾವೇರಿ, ಶಿವನ ಸಮುದ್ರ. ಈ 4 ಸ್ಥಳಗಳನ್ನ ಕರ್ನಾಟಕದ ನಕಾಶೆಯಲ್ಲಿ ಗುರುತಿಸಬೇಕಾಗಿರುವಂತದ್ದು. ಇಲ್ಲಿ 4 ಸ್ಥಳಗಳನ್ನ ಗುರುತಿಸಿರುವಂತದನ್ನ ನೀವು ಗಮನಿಸಬಹುದು. ಇಲ್ಲಿರುವಂತದ್ದು ತುಂಗಭದ್ರಾ ನದಿಯಾಗಿರುವಂತದ್ದಾಗಿದೆ. ಇಲ್ಲಿ ಮಹಾತ್ಮ ಗಾಂಧಿ ವಿದ್ಯುದಾಗಾರ ಇರುವಂತದ್ದು ಇಲ್ಲಿರುವಂತದ್ದಾಗಿದೆ. ಇನ್ನು ತಲಕಾವೇರಿ ಇಲ್ಲಿರುವಂತದ್ದು ಕಾವೇರಿ ನದಿಯ ಉಗಮ ಸ್ಥಾನ ಆಗಿರುವಂತದ್ದು. ಇನ್ನು ಶಿವನ ಸಮುದ್ರ ಇರುವಂತದ್ದು ಇಲ್ಲಿ ಶಿವನ ಸಮುದ್ರ. ಈ ರೀತಿಯಾಗಿ ಈ ಒಂದು ಕರ್ನಾಟಕ ನಕಾಶೆಯಲ್ಲಿ ಈ ಸ್ಥಳಗಳನ್ನ ಗುರುತಿಸಿರುವಂತದ್ದು ಆಗಿದೆ.
ಹೀಗೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನಾವು LBA ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇತರ ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಳಬಹುದು. ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದ.